ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜಿತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾನು ನಿಮ್ಮ ಸುಧೀಂದ್ರ ತೀರ್ಥರು ಮಾಡುವಂತಹ ನಮಸ್ಕಾರಗಳು. ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ರಾಯರ ಜ್ಯೋತಿಷ್ಯ ಫಲಕ್ಕೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಆಷಾಢ ಮಾಸದ ಕರ್ಕಟಕ ರಾಶಿಯವರ ಭವಿಷ್ಯವೇನು ಅನ್ನುವಂಥದ್ದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಶೇರ್, ಲೈಕ್ ಮತ್ತು ಸಬ್ಸ್ಕ್ರೈಬನ್ನು ಮರೆಯದೆ ಮಾಡಿ. ಈ ತಿಂಗಳು ನಿಮ್ಮ ಸಹನೆಗೆ ಪರೀಕ್ಷೆ ಆಗುತ್ತೆ. ಕೆಲವೊಂದು ಕೆಲಸಗಳು ವಿಳಂಬ ಆದರೂ ಕೂಡ ಕೊನೆಯ ಕ್ಷಣದಲ್ಲಿ ಯಶಸ್ವಿ ಆಗುತ್ತೆ. ಮೇಲಾಧಿಕಾರಿಗಳೊಂದಿಗೆ ಸಮತೋಲನದ ಮಾತುಕತೆ ನೀವು ನಡೆಸಿದ್ರೆ ಹೊಸ ಜವಾಬ್ದಾರಿಗಳು ನಿಮ್ಗೆ ಸಿಗುತ್ತೆ. ಇನ್ನು ವ್ಯವಹಾರದಲ್ಲಿ ನಿಧಾನಗತಿ ಬೆಳವಣಿಗೆ ನಿಮ್ಗೆ ಕೊಂಡ್ರು ಕೂಡ ಆದಾಯದ ಹರಿವು ನಿಲ್ಲೋದಿಲ್ಲ. ಹೊಸ ಶಾಖೆ ಪ್ರಾರಂಭಿಸೋದಾಗ್ಲಿ, ದೊಡ್ಡ ಹೂಡಿಕೆ ಮಾಡುವಂತ ಯೋಚನೆ ನಿಮಗಿದ್ರೆ ಆಷಾಢದ ನಂತರ ಮುಂದುವರಿಯೋದು ಒಳ್ಳೆಯದು. ಇನ್ನು ಈ ತಿಂಗಳು ಹಣದ ಹೊಳೆ ಹರಿವಿನಲ್ಲಿ ಸ್ವಲ್ಪ ಸಮತೋಲನ ಹೊಂದಿರುತ್ತದೆ. ಸಾಲವನ್ನ ನೀಡುವಾಗ ಮತ್ತು ಸಾಲವನ್ನ ಪಡೆದುಕೊಳ್ಳುವಾಗ ಸ್ವಲ್ಪ ಎಚ್ಚರಿಕೆಯಿಂದ ವಹಿಸಿ. ಇನ್ನು ಕುಟುಂಬದವರ ಜೊತೆಗೆ ಸ್ವಲ್ಪ ಭಾವನಾತ್ಮಕ ಬಾಂಧವ್ಯ ಹೆಚ್ಚಾಗುತ್ತೆ. ಬಹಳ ದಿನಗಳಿಂದ ದೂರ ಆಗಿರುವಂತಹ ಸಂಬಂಧಿಕರನ್ನ ಭೇಟಿಯಾಗುವಂತಹ ಸಮಯ ನಿಮ್ಗೆ ಸಿಗುತ್ತೆ. ಹಿರಿಯರ ಅನುಭವದಿಂದ ನಿಮ್ಮ ಆಗಿರುವಂಥ ಸಮಸ್ಯೆಯನ್ನು ಪರಿಹಾರ ಪಡಿಸ್ಕೊಳ್ಬೋದು. ಇನ್ನು ಸಂಗಾತಿಯ ಜೊತೆ ಮನಸ್ಸಿನ ಮಾತುಗಳನ್ನು ಹಂಚಿಕೊಂಡ್ರೆ ತಪ್ಪು ತಿಳುವಳಿಕೆ ಅನ್ನುವಂಥದ್ದು ದೂರ ಆಗುತ್ತೆ. ಪರಸ್ಪರ ಇಬ್ಬರ ಮಧ್ಯೆ ಗೌರವ ಅನ್ನುವಂಥದ್ದು ಹೆಚ್ಚಾಗುತ್ತೆ. ಇನ್ನು ಪ್ರೇಮಿಗಳ ಜೊತೆ ಇರುವಂತಹ ಸಂಬಂಧಗಳು ಇನ್ನೂ ಗಟ್ಟಿಯಾಗ್ತವೆ. ಇನ್ನು ನಿಮ್ಮ ಆರೋಗ್ಯದ ವಿಚಾರದಲ್ಲಿ ನೋಡೋದಾದರೆ ಮಾನಸಿಕ ಒತ್ತಡಗಳು ಕಡಿಮೆ ಮಾಡಿಕೊಳ್ಳೋದು ತುಂಬ ಮುಖ್ಯ. ಹೆಚ್ಚು ನೀರನ್ನು ಕುಡಿಯಿರಿ ಮತ್ತು ಆ ಸಮಯಕ್ಕೆ ತಕ್ಕಂತೆ ಆಹಾರವನ್ನು ಸೇವನೆ ಮಾಡೋದು ಒಳ್ಳೆಯದು. ರಾತ್ರಿ ವೇಳೆ ತಡವಾಗಿ ಮಲಗೋದು, ಸ್ವಲ್ಪ ರಾತ್ರಿ ವೇಳೆ ಸರಿಯಾದ ಸಮಯದಲ್ಲಿ ಮಲಗೋದು ಅಭ್ಯಾಸ ಮಾಡಿಕೊಳ್ಳಿ. ಈ ಆಷಾಢ ಮಾಸದಲ್ಲಿ ಪ್ರತಿ ಶುಕ್ರವಾರ ಶಿವದೇವರನಿಗೆ ಅಭಿಷೇಕವನ್ನು ಮಾಡಿಸಿ ಓಂ ನಮೋ ಶಿವಾಯ ಮಂತ್ರವನ್ನು ಜಪ ಮಾಡಿ. ಬಡವರಿಗೆ ಹಾಲುವನ್ನು ದಾನ ಮಾಡೋದ್ರಿಂದ ಚಂದ್ರನ ಅನುಗ್ರಹ ನಿಮಗೆ ದೊರೆಯುತ್ತೆ. ನಿಮಗೆ ಶುಭ ಬಣ್ಣ ಹೇಳೋದಾದರೆ ಬಿಳಿ ಬಣ್ಣ. ಮತ್ತು ಇದಾಗಿದ್ದು ಕರ್ಕಟ ರಾಶಿಯವರ ಆಷಾಢ ಮಾಸದ ಭವಿಷ್ಯ. ಹಾಗೆ ಈ ವಿಡಿಯೋವನ್ನು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಈ ಕೆಳಗಡೆ ನಂಬರ್ ಕರೆ ಮಾಡಿ ಪರಿಹಾರವನ್ನು ಪಡೆದುಕೊಳ್ಳಿ. ಧನ್ಯವಾದಗಳು.